ಮೀನಾ ಮೀನಾ ಆತೆ ಏನತ್ತೆ ನಿಂಬೆ ರಸನೋ ಹುಣಸೆಹಣ್ಣು ರಸನೋ ಹಾಕಿ ಪಾತ್ರಕ್ಕೆ ತಿಕ್ಕಿದ್ರೆ ಪಾಪ ಅಂತ ಹೊಳಿತಲ್ಲ ಆ ತರ ಹೊಳಿತಿದೆ ನನ್ ಹೊಟ್ಟೆ. ಅಲ್ಲ ಕಡೆ ಇಷ್ಟೊತ್ತಾದ್ರೂ ಯಾಕೆ ಊಟಕ್ಕೆ ಬರೀಲಿಲ್ಲ? ಎಲ್ರು ಬಂದ್ರೆ ಅಲ್ವಾ ಅತ್ತೆ ಊಟ ಕೊಡೋದು? ಆಹಾ ಅಡ್ಗೆ ಆದ ತಕ್ಷಣ ಎಲ್ರಿಗೂ ಬನ್ನಿ ಬನ್ನಿ ಅಂತ ಕರಿಬೇಕಪ್ಪ. ಕರಿಯೋದೇನಿದೆ, ಹೊಟ್ಟೆ ಕರೆದಾಗ ಅವರೇ ಬರ್ತಾರಪ್ಪ. ಅಡಿಗೆ ಆಗಿರೋದು ಎಲ್ರಿಗೂ ಗೊತ್ತಾಗ್ಬೇಕಲ್ಲಪ್ಪ. ವಾಸನೆ ಹೊಡಿತಾ ಇರ್ಬೇಕಲ್ಲ. ಇವಳೇನು ನಳ ಮಹಾರಾಜನ ಮಗಳನ್ನಲ್ಲ, ಆದ್ರೂ ಹಿಂಗು ತಿಂಗಳೆಲ್ಲ ಸುರಿದಿದ್ದಾಳಲ್ಲ. ನೀನು ನಿನ್ ಹೆಂಡತಿನ ಸಮರ್ಥಿಸ್ಕೋದ್ ಬಿಡಲ್ಲ. ನೀನ್ ಹಿಂಗೆ ಕೂತ್ಕೊಂಡು ಜೀ ಆಡ್ಸೋದಂತೂ ಬಿಡೋದಿಲ್ಲ. ಸುಮ್ನಿರೋದು ನನ್ ಕ್ಯಾರೆಕ್ಟರೇ ಅಲ್ಲ. ಸುಮ್ನೆ ದುಮ್ಮಲ್ ಬಿದ್ರೆ ಸುಮ್ನೆ ಇರೋನಲ್ಲ ಸೂರ್ಯ. ಅರ್ಜುನ ಒಬ್ರು ಅವ್ರ ಕಾಗ ನಡೀತಿದ್ಯಪ್ಪ ಮನೇಲಿ. ಅಲ್ಲ ಇದೇನು ಮಾತೃಭೂಮಿನ ಅಥವಾ ಯುದ್ಧ ಭೂಮಿನ ಅಥವಾ ಮನೇನ? ಅಯ್ಯ ಹಂಗೆ ಅಪ್ಪಯ್ಯ, ಹುಡುಗರು ಊಟಕ್ಕೋಸ್ಕರ ಯುದ್ಧ ಮಾಡ್ತಾರೆ, ಆದ್ರೆ ನಾವು ಫುಲ್ ಶ್ರೀಮಂತರು. ಯುದ್ಧ ಮಾಡ್ತಾನೆ ಊಟ ಮಾಡ್ತೀನಿ. ಒಬ್ಬಲ್ಲ ನಿನ್ ಜೊತೆ ಯಾವ ಜಗಳ ತೆಗೆದುಕೊತಾಳೆ. ನಿಂತ್ಕೊಳ್ಳೋದೇಕಮ್ಮ, ಕುತ್ಕೊಳ್ಳೋದೇಕ ಹೊಡಿ. ನೊಟ್ಟೆ ನೀನೊಬ್ಬ ಕಡಿಮೆ ಇದ್ದಾರಪ್ಪ ಮನೇಲಿ. ಏನಮ್ಮ ಮೀನಮ್ಮ ಇವಾಗ ಏನು ಊಟ ಕೊಡ್ತಾ ಇಲ್ಲ, ಬೋರ್ಲ ಬಿದ್ದು ನಿದ್ದೆ ಮಾಡ್ಬಿಡ್ಲಾ? ನೀನ್ ಬೋರ್ ಬಿಟ್ಟು ಮಲ್ಕೊಳ್ಳಿ ಅಂತಾರೆ. ನಾನ್ ನಿನ್ನ ತುಂಬಾ ಹಾಲ್ ಬಿಟ್ಟು ಆಲ್ರೆಡಿ ಎತ್ತರಕ್ಕೆ ಬೆಳೆಸಿರೋದು. ಬಂದ್ ಕುಕ್ಕರ್ ಬಡಿ ಅಲ್ಲಿ ಗಡ್ಡಿ ಬಡ ಹಚ್ಚಿ ಕೂತ್ಕೊಡಿ. ಇದೊಂದು ಭಿನ್ನ ನಾನ್ ಕುಕ್ಕರ್ ಕೊಡಿ ಅಂದ್ಮೇಲೆ ಕುಕ್ಕರಿ ಅಂತೆ. ಏವಿ ಮರ್ಯಾದೆಗಳು ನೋಡ್ರಿ. ಒಂದ್ ಕಾಲದಲ್ಲಿ ಹೀರೋಯಿನ್ ತರ ಮೆರೀತಾ ಇದ್ದೋಳು ಇವಾಗ ಹೆರೋಯಿನ್ ತರ ಗಸದ್ಬಿಟ್ಟು ಸೇರ್ಬಿಟ್ಟು. ಏನಾದ್ರು ಮಾತಾಡೋದು ನಾವು ಒಂಥರ ಮಾತಾಡ್ ಮಂದಿಗೆ ಕಣಮ್ಮ, ಯಾವಾಗ್ಲೂ ಮಾತಾಡ್ತಾನೆ ಇರ್ತೀವಿ. ಯಾಕೋ ಹೀಗೆಲ್ಲಾ ಮಾತಾಡಿ ತಾಯಿಗೆ ತಕ್ಕ ಮಗ ಅನ್ಕೋತ್ಯಾ? ನೀನು ಜಗ ಮೆಚ್ಚಿದ ಮಗನೋ ಯುಗ ಮೆಚ್ಚಿದ ಮಗನೋ ಆಗ್ಬೇಕು ಕಣ. ಕುತ್ಕೊಳ್ಳ ಊಟಕ್ಕೆ. ಎಷ್ಟು ಹಂಗಿಸ್ತಾರ ನೋಡಿ ಮಾವ, ಈ ತರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿ ಹೇಳಿ ಇವರಿಗೆ. ಆಯ್ತು ಬಿಡಮ್ಮ, ಏನೋ ಗೊತ್ತಾಗದೆ ಮಾತಾಡ್ಬಿಡ್ತು ಮಗು. ಗೊತ್ತಾಗ್ದೆ ಅಲ್ಲ ಮಾವ, ಬೇಕಾಕಡೆ ಮಾತಾಡ್ತಾರದು ಅಲ್ಲ. ಅವ್ರು ನನಗೆ ಇಳ್ದು ಅನ್ಕೊಂಡಿದ್ದಾರೆ. ನೀನು ಯಾರು ರಮ್ಯಾನೋ ರಕ್ಷಿತನೋ ಅನ್ಕೊಂಡ್ಬಿಡ್ಬೇಕಾ? ಕೇಳಿ ನಾಗಮ್ಮನೋ ಒದ್ದು ಮುನಿಯಮ್ಮನೋ ಇದ್ದಂಗಿದ್ದಾಳೆ ಸೂರ್ಯ. ಯಾಕೋ ಈಗ ರಘುವಾಗಿ ಮಾತಾಡ್ತೀಯ? ನಾವು ನೆಮ್ಮದಿಯಾಗಿರೋದು ಇಷ್ಟ ಇಲ್ವ ನಿನಗೆ? ಅಯ್ಯೋ ಡಜನ್ ಗಟ್ಲೆ ಇದು, ಸುಮ್ನೆ ಮತ್ ಸುಮ್ನೆ ಇರು, ಮಾತಾಡ್ಬೇಡ. ರೋಹಿಣಿ ಹೋಗಿ ಬಿಡಮ್ಮ, ತರಲೆ ಬಗ್ಗೆ ನಿನಗೆ ಎಲ್ಲ ಚೆನ್ನಾಗಿ ಗೊತ್ತಲ್ವಾ? ಕೂತ್ಕೊಳಮ್ಮ, ಊಟ ಮಾಡಿ. ಅದಕ್ಕೆ ಯಾವ್ದಾಗ್ಲೂ ಅನ್ನ ಸಾಂಬಾರೇನಾ, ಒಂದ್ ರೋಟಿ ಮಸಾಲ ದೋಸೆ ಇದೆಲ್ಲ ಮಾಡಿ ಬಡಿಯೋದ? ಇದು ಹೋಟ್ಲಲ್ಲ ಅತ್ತೆ. ನನಗ್ ಗೊತ್ತಿಲ್ಲ ಕಣಮ್ಮ, ಮಾಡೋ ಕೆಲ್ಸನ ಶ್ರದ್ಧೆಯಿಂದ ಮಾಡ್ಬೇಕು. ಆಗೋಗ್ಲಿ ಶ್ರಾದ್ದಾನೆ ಮಾಡ್ಬಿಡಮ್ಮ ಅವ್ರಿಗೆ. ಅಯ್ಯೋ ದರಿದ್ರುವೆ, ಅದು ಶ್ರಾದ್ದ ಅಲ್ಲ, ಶ್ರದ್ಧೆಯಿಂದ ಮಾಡ್ಬೇಕು ಅಂತ ಹೋಗುದು. ಏನ್ ನೋಡ್ತಿದ್ರ ತಿನ್ನಿ ಸಾಕಮ್ಮ, ಸಾಕ್ತಾಯಿ. ಯಾಕೆ ಮಾವ ಹೊಟ್ಟೆ ತುಂಬಾ ಊಟ ಮಾಡಿ? ಇಲ್ಲಮ್ಮ, ಯಾಕೋ ಮನಸ್ಸೇ ಸರಿ. ಅಯ್ಯೋ ನೀವ್ಯಾಕ್ರಿ ಈ ತರ ಸನ್ನೆ ಮಾಡ್ತಿದ್ದೀರಾ? ಅದಕ್ಕೆ ಅದು ಅಪ್ಪ ಮಾತಾಡ್ಬೇಡ ಅಂದ್ರಲ್ಲ, ಅದಕ್ಕೆ ಅವನವ್ರ ಶುರು ಮಾಡಿದ್ದಾರೆ. ಭಗವಂತನೇ ಇನ್ಮೇಲೆ ಮಾತೇ ಬೇಡ, ಮನೆ ಬೃಂದಾವನ ತರ ಇರುತ್ತೆ. ಯಾಕ್ರಿ ನಾನ್ ಮಾತಾಡೋದಕ್ಕೆ ಕೊತ್ತೋದಂತ? ಇಲ್ಲ ಕಡೆ, ಇವತ್ತು ಯಾಕೋ ಊಟ ಬೇಡ ಅನಿಸ್ತಿಪ್ಪ. ಯಾಕಪ್ಪ, ನಾನೇನಾದ್ರು ಮಾತಾಡೋದಕ್ಕೆ ನಿನ್ಗೆ ಬೇಜಾರಾಯ್ತಾ? ಸುಮ್ನೆ ತಮಾಷೆ ಮಾಡಿದಪ್ಪ. ನೋಡ, ನೀನ್ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಮೇಲೆ ನಾನ್ ತಮಾಷೆ ಅಲ್ಲ, ನಾನ್ ಮಾತಾಡೋದೇ ಬಿಟ್ಬಿಡ್ತೀನಿ. ತುಂಬಾ ಸುಮ್ನೆ ಊಟ ಮಾಡು. ಇಲ್ಲಪ್ಪ, ಅದಕ್ಕಲ್ಲಪ್ಪ, ಯಾಕೋ ಮನಸ್ಸಿಗೆ ತುಂಬಾ ಹಿಂಸೆ ಅನಿಸ್ತಾ ಇದೆ, ಎದೆಯಿಂದ ಭಾರ ಆಗ್ತಾ ಇದೆ. ಗಡಿಗೆ ತುಂಬಾ ಬೇಗ ಬರೀ ಇಲ್ಲಪ್ಪ, ಅದಕ್ಕಲ್ಲ, ಆರೋಗ್ಯದ ಏನ್ ಸಮಸ್ಯೆ ಇಲ್ಲ ಕಣಪ್ಪ. ಮತ್ತೆ ಮನಸ್ಸಿಗೆ ಏನೋ ದುಗುಡ ಕಣೋ, ತುಂಬಾ ಆತಂಕ ಗಾಬರಿ ಆಗ್ತಾ ಇದೆ. ಅಂತದ್ ಏನಪ್ಪ ಆಯ್ತು? ಇಲ್ಲಪ್ಪ, ನಿಮ್ಮ ಅಜ್ಜಿ ಅಂದ್ರೆ ನಮ್ಮ ಅಮ್ಮ ನೆನಪಾಗ್ತಾ ಇದ್ದಾಳೆ ತುಂಬಾ. ಎಲ್ಲೂ ಏನೋ ತಪ್ಪಾಗಿದೆ, ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಲಕ್ಕಿ ತಾನೆ, ಇರೋ ನಿಮಿಷ ನನ್ ಫೋನ್ ಕೊಡು. ಫೋನ್ ಮಾಡ. ಹಲೋ, ಅಣ್ಣಂದೇವೆ ಸೂರ್ಯ ಆಯ್ತಲ್ಲ ಕಡೆ. ಲಕ್ಕಿ ಏನ್ ಮಾಡ್ತಿದಾರೆ? ಊಟ ಮಾಡ್ತಾ ಇದಾರೆ. ನೀ ಹೇಗಿದ್ಯಾ ಸೂರ್ಯ? ನಾನ್ ಚೆನ್ನಾಗಿದ್ದೀನಿ. ಎಲ್ಲಿ ಲಕ್ಕಿ ಕೊಡಿ ಫೋನ್. ಕೊಟ್ಟೆ ಅಮ್ಮ. ಸೂರ್ಯ ಏನ ಸೂರ್ಯ, ಇಷ್ಟ ದಿನ ಆದ್ಮೇಲೆ ನೆನ್ಪಾದ್ನ ನಾನು. ಹಂಗೆಲ್ಲ ಏನಿಲ್ಲ ಲಕ್ಕಿ. ಲಕ್ಕಿ ಹೆಂಗಿದೆ ನೀನು? ಹುಷಾರಾಗೆ ಇದ್ದೀನಿ ಕಣೋ. ಯಾಕೆ ಏನಾಯ್ತು? ಅಲ್ವಾ, ಒಂದ್ ಕಲ್ಲು ಇರುವ ನಿಮಿಷ. ಅಪ್ಪ ನೀನು ತುಂಬಾ ನೆನ್ಸ್ಕೊತಿದಾರೆ. ಒಂದ್ ನಿಮಿಷ ಅಪ್ಪನ್ ಕೊಡ್ತೀನಿ, ಮಾತಾಡ್ಬಿಟ್ಟು ನಿನ್ಗೆ ಏನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳು. ಮಾತಾಡು ಲಕ್ಕಿ ಜೊತೆ. ಯಾಕಪ್ಪ ರಂಗ, ಏನಾಯ್ತು? ಏನಿಲ್ಲಮ್ಮ, ಏನೋ ವಿಚಿತ್ರವಾದ ಸಂಕಟ, ತುಂಬಾ ನೆನಪಾಗ್ತಾ ಇದೆ. ಅಮ್ಮ ಹೇಗಿದೆಯಮ್ಮ? ನನಗೆ ಏನಾಗಾಯ್ತು? ಒಳಕಲ್ಲಲ್ಲಿ ಇರುತ್ತಲ್ಲ ಗುಂಟ್ಕಲ್ಲು, ಹಂಗಿದೀನಿ. ನೀನ್ ಯಾಕೋ ನನ್ ಬಗ್ಗೆ ಚಿಂತೆ ಮಾಡ್ತೀಯಾ? ಆರಾಮಾಗಿರು. ಊಟ ಮಾಡ್ದಾ? ಮುಗೀತು. ಅಲ್ಲ ನಿಜವಾಗ್ಲೂ ನಿನ್ಗೇನು ಸಮಸ್ಯೆ ಇಲ್ಲ ತಾನೆ? ಏನು ಇಲ್ಲ ರಂಗ, ಆತಂಕ ಪಡ್ಬೇಡ ಕೊಡು. ಮೊದ್ಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಸರಿ ಅಮ್ಮ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಮತ್ತೆ ನಾನು ನಿಧಾನವಾಗಿ ಫೋನ್ ಮಾಡಿ. ಸರಿ ಕಣಪ್ಪ, ಹುಷಾರು. ಎಲ್ರನ್ನು ಕೇಳ್ದೆ ಅಂತ ಹೇಳು. ಆಯ್ತಲ್ಲ ಊಟ ಬೇಡಮ್ಮ, ಆಮೇಲೆ ಸ್ವಲ್ಪ ಹಾಲು ಕೊಟ್ಬಿಡಮ್ಮ, ಸಾಕು ಸೇರ್ತಾ ಇದ್ದೀನಿ. ನಿಧಾನ ಮೆತ್ತಗೆ. ಅಜಿತ, ಆದಷ್ಟು ಬೇಗ ನಮ್ ಶಾರದಾ ಮೊದ್ಲಿನ ತರ ಆದ್ರೆ ಎಲ್ರು ಒಟ್ಟಿಗೆ ಹೋಗಿ ಒಂದ್ಸಲ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಏನಂತೀರಾ? ಸರಿ ಹೋದ್ಮೇಲೆ ಹೋಗೋದಕ್ಕಿಂತ ಸರಿ ಹೋಗ್ಲಿ ಅಂತ ಹೊರಡ್ಬೋದಲ್ವಾ? ಅಂದ್ರೆ ನೀವ್ ಹೇಳ್ತಾ ಇರೋದು
ಇವಾಗ ನಾವ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನ ಸಾಹೇಬ್ರೆ? ದೇವಸ್ಥಾನ ಅಂತಿಲ್ಲ, ಒಂದು ಚೇಂಜ್ ಓವರ್ ಆಗ್ಲಿ ಅಂತ. ನೇಚರ್ಗೆ ಮನುಷ್ಯನು ಮನಸ್ಸು ಚೇಂಜ್ ಮಾಡುವಂತ ಪವರ್ ಇದೆ ಅಂತೆ. ನಾನು ಡಾಕ್ಟರ್ ಹತ್ರ ಮಾತಾಡಿದೀನಿ. ಶಾರದತೆನ ಆಚೆ ಸ್ವಲ್ಪ ದಿನ ಕರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಹುಷಾರಾಗ್ಬೋದು. ಡಾಕ್ಟರ್ ಜೊತೆ ನೇಚರ್ ಸಪೋರ್ಟ್ ಮಾಡಿದ್ರೆ ಅತ್ತೆ ಬೇಗ ಹುಷಾರಾಗ್ತಾರೆ. ನನಗೇನೋ ಅಲ್ಲಿಗೆ ಹೋಗೋದ್ರಿಂದ ಶಾರದಕ್ಕ ಸಡನ್ ಆಗಿ ಮೊದ್ಲಿನ ತರ ಆಗೋಗ್ತಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ನಂಬೇಕತ್ತೆ, ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. 22 ವರ್ಷದ ಹಿಂದೆ ಅತ್ತೆ ಕಳ್ದೋಗಿದ್ರು. ನಾವು ಅವ್ರು ಒಂದಲ್ಲ ಒಂದಿನ ನಮ್ ಕಣ್ಣಿಗೆ ಕಾಣಿಸ್ತಾರೆ, ಈ ಮನೆ ಕರ್ಕೊಂಡ್ ಬರ್ತೀವಿ ಅಂತ ನಂಬಿದಕ್ಕೆ ಇವತ್ತು ಅವರು ನಮ್ ಮುಂದೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಆ ಭಾಗ್ಯ ಮಾವ ನೋಡ್ತಿದ್ದಾರೆ. ಇದೆಲ್ಲನೂ ಅತ್ತೆ ಸಿಗ್ತಾರೆ ಅನ್ನೋ ನಂಬಿಕೆನೆ ಕಾರಣ. ಈಗ ನಾವ್ ಆಚೆ ಹೋಗ್ತು ಅಂತ ಹೇಳಿದ್ರೆ ಅತ್ತೆ ಸರಿ ಹೋಗ್ಬೋದು ಅಂತ ನಂಬಿದ್ರೇನೆ ಅವ್ರಿಗೆ ಹುಷಾರಾಗಕ್ಕಾಗತ್ತೆ. ದೇವಿ, ನನಗೆ ಯಾಕೋ ಅಜಿತ್ ಹೇಳ್ತಾ ಇರೋದೇ ಸರಿ ಅನ್ಸುತ್ತೆ. ಯಾರು ಗೊತ್ತು, ಅವ್ರು ಸರಿ ಹೋಗೋದಕ್ಕೆ ಇದೇ ಒಂದ್ ದಾರಿ ಇರ್ಬೋದಲ್ವಾ? ಒಟ್ಟಲ್ಲಿ ನನಗೆ ನನ್ ಶಾರದಾ ಮೊದ್ಲಿನ ತರ ಆಗ್ಬೇಕು ಅಷ್ಟೇ. ನಾವೆಲ್ಲ ಹೋಗ್ತಿದೀವಿ ಅಜಿತಾ, ಕೆಲ್ಸ ಕಾರ್ಯ ಬಿಸ್ನೆಸ್ ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ಬಿಟ್ಟು ಎಲ್ಲೂ ಹೋಗೋದಕ್ಕಾಗತ್ತೆ? ಕಟ್ಟು ಕಾಪಿ ಪೇಸ್ಟ್ ಅಲ್ಲಿ ಏನಿದೆಪ್ಪ ಜೀವನ. ಆಗಾಗ ರಿಫ್ರೆಶ್ ಬಟನ್ ನೋಡ್ಯಾಣ ಬನ್ನಿ. ರೋಟಿನೇ ತಿಂದ್ರೆ ರೋಟಿನೂ ಬೇಜಾರಾಗತ್ತ. ಬರೀ ಇದನ್ನೇ ತಿಂತೀನಿ ಅಂದ್ರೆ ಬಿರಿಯಾನಿನೂ ಬೇಜಾರ್. ಅಪರೂಪಕ್ಕೆ ಉಪ್ಪಿಟ್ಟು ರುಚಿ ಸಿಗುತ್ತೆ, ಉಪ್ಪಿನಕಾಯಿಯೂ ಇಷ್ಟ ಆಗುತ್ತೆ. ಬವಣೆಗಳಿಂದ ಹೊರಗಡೆ ಬರ್ಬೇಕು ಅಂದ್ರೆ ಬದಲಾವಣೆಗಳು ಮುಖ್ಯ. ಸಾಹೇಬ್ರೆ, ನಾವೆಲ್ಲರೂ ಸೇರಿ ಮದ್ದೂರಮ್ಮನ್ ದೇವಸ್ಥಾನಕ್ಕೆ ಹೋಗ್ಬರಣ್ವಾ? ಇಂತ ಯಾವ್ದಾದ್ರು ಜಾಲಿಯಾಗಿರೋ ಜಾಗಕ್ಕೆ ಹೋಗ್ಬೋದಲ್ಲ, ಲೈಕ್ ಬಲ್ಮುರಿ ಅಥವಾ ಬಿಳಿಗಿರಿ ರಂಗನ ಬೆಟ್ಟ? ಬೇಡ ಕಣೋ ಶ್ರವಣ, ಅಲ್ಲಿಗೆ ಆಗಾಗ ಹೋಗ್ತಾನೆ ಇರ್ತೀವಲ್ಲ. ಹಾ, ಒಂದ್ ಕೆಲ್ಸ ಮಾಡೋಣ, ನಾವೆಲ್ಲರೂ ಯಾಕೆ ಬೆಂಗಳೂರು ಸುತ್ತಾಕೊಂಡ್ ಬರ್ಬಾರ್ದು? ಸುತ್ತಾಡೋದ? ಅದು ಬೆಂಗಳೂರಲ್ಲಿ. ಇಂಥ ಜಾಗದಲ್ಲಿ ಸುತ್ತಾಕ್ತಿವಂದ್ರೆ ಅದು ಆಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಜಾಗ ಹೊಸದಾಗಿರ್ಬೇಕು, ನಾವ್ ಯಾವತ್ತೂ ಹೋಗಿರ್ಬಾರ್ದು. ಒಂಥರ ರಿಫ್ರೆಶಿಂಗ್ ಆಗಿರ್ಬೇಕು ಅಂತ ಜಾಗ ಆಗಿರ್ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಶ್ರವಣ, ಒಂದ್ ನಿಮಿಷ. ಒಂದ್ ಊರಿದೆ. ಯಾವ ಊರ್ರಿ ಅದು? ಲಚ್ಚನ್ ದೇವರಹಳ್ಳಿ. ಮಾವ, ಲಚ್ಚನ್ ದೇವರಹಳ್ಳಿ ಇದ್ಯಾವ್ದು ಮಾವ? ನಾನ್ ಇವತ್ವರೆಗೂ ಈ ಊರ ಹೆಸರು ಕೇಳೇ ಇಲ್ಲ. ಸುಮಾರು ವರ್ಷದಿಂದ ಯಾವ್ದೋ ಬಿಸ್ನೆಸ್ ವಿಷಯವಾಗಿ ನಾನು ಆ ಊರಿಗೆ ಹೋಗಿದ್ದೆ. ನನ್ ಫ್ರೆಂಡ್ ಹೇಳ್ದ ಅಂತ ಹೇಳಿ 2 ಎಕರೆನ ಖರೀದಿ ಮಾಡಿದ್ದೆ. ಅದರ ನಂತರ ಆ ಜಾಗದ ಕಡೆ ಹೋಗೋದಕ್ಕೆ ಆಗ್ಲಿಲ್ಲ. ಪ್ರದೇಶ ಚೆನ್ನಾಗಿದ್ರೆ ಹೇಳಿ, ಊರು ಟೂರು ಎರಡು ಆದಂಗಿರುತ್ತೆ. ಅಜಿತಾ, ಫಸ್ಟ್ ಕ್ಲಾಸ್ ಜಾಗ, ಹೊಲ ಗದ್ದೆ ಕೆರೆ ನೀರು ಎಲ್ಲ ಇದೆ. ಅಲ್ಲಿ ಹೋಗೋದ್ರಿಂದ ಸಂತೋಷ ನೆಮ್ಮದಿ ಸಿಗತ್ತಾರ? ಅಜಿ, ಸಂತೋಷ ಅನ್ನೋದು ಯಾವ ರೂಟ್ ಮ್ಯಾಪ್ ಅಲ್ಲೂ ಸಿಗಲ್ಲ. ನೆಮ್ಮದಿ ಅನ್ನೋದು ಯಾವ ಲೊಕೇಶನ್ ಕಳ್ಸಿರಲ್ಲ. ಮನೆನೇ ಮಂತ್ರಾಲಯ ಅನ್ಕೊಳ್ಳೋರು ತಿರ್ಗಾಡೋ ಜಾಗನೇ ತಿರುಪ್ತಿ ಅನ್ಕೋಬೇಕಷ್ಟೆ. ಹೇಗೂ ನಾವು ಪದೇ ಪದೇ ಆ ಜಾಗಕ್ಕೆ ಹೋಗೋದಕ್ಕಾಗಲ್ಲ. ಯಾಕೆ ಆ ಜಾಗನ ಮಾರಿ ನಾವು ಬೇರೆ ಯಾವ್ದಾದ್ರು ಬಿಸ್ನೆಸ್ಗೆ ಬಂಡವಾಳ ಹಾಕ್ಬಾರ್ದು? ಸರಿ ರೀ, ಹಾಗೆ ಮಾಡೋಣ ಅಂದ್ಕೊಂಡೆ. ಹೀಗೆ ಆಗುತ್ತೆ ಅಂತ. ಸಿಗುತ್ತೆ ಅಂದ್ಕೊಂಡಿರೋ ಯಾವ ವಸ್ತುನು ನನಗ್ ಸಿಗದೆ ಇರೋ ಹಾಗೆ ಮಾಡಿದ್ದೀರಾ ನೀವು? ಇಲ್ಲ, ದಿನ ನಾನು ಎಷ್ಟೋ ವಿಷಯಗಳಲ್ಲಿ ಸೋತಿದ್ದೀನಿ, ಆದ್ರೆ ಈ ವಿಷಯದಲ್ಲಿ ಖಂಡಿತ ಆಗಲ್ಲ. ಹಾಗಾದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆದಂಗ ಆಯ್ತಪ್ಪ. ಅಂದ್ರೆ ಯಾವಾಗ ಹೊರಡೋದು? ಬರೋಣ. ಬಾವ, ಏನ್ ಹೇಳ್ತಿದ್ದೀರಾ? ಬೆಳಿಗ್ಗೆನಾ? ನೀವು ಸರಿ, ಅಷ್ಟು ಬೇಗ ಎಲ್ಲ ಆಗತ್ತೆ. ಸಾಹೇಬ್ರೆ, ದೇವಿಯಾನಿ ಅಮ್ಮ ಹೇಳ್ತಾ ಇರೋದ್ ಸರಿನೇ. ನೀವು ಗಂಡ್ಮಕ್ಳು, 2 ಅಂಗಿ 3 ಲುಂಗಿ, ಮುಗ್ದೋಯ್ತು ಕತೆ. ಆದ್ರೆ ನಾವ್ ಹಂಗಲ್ವಲ್ಲ. ನೀರ್ಮುಡಿ ನಾರ್ಮುಡಿ ಎಲ್ಲ ಬಿಟ್ಟಾಕಿ ನೈಲಾನೋ ಕಾಟನೋ ಇಟ್ಕೊಳ್ಳೋದಕ್ಕೆ ಎಷ್ಟೊತ್ತಾಗತ್ತೆ ಹೇಳಿ? ಬೇಕಂದ್ರೆ ಗಂಡ್ ಮಕ್ಳಾಗಿ ನಾವ್ ನಿಮಗ್ ಹೆಲ್ಪ್ ಮಾಡ್ತೀವಪ್ಪ. ಏನಂತೀರ ಮಾವ? ದೊಡ್ಡವ್ರಾಗ ಒಂದ್ಸಲಿ ತಲೆ ಅಲ್ಲಾಡ್ಸ್ಬಿಡಿ. ಆದ್ರೆ ನಾನ್ ಬರಲ್ಲಪ್ಪ, ನಾನ್ ಇಲ್ಲೇ ಇರ್ತೀನಿ. ಅಮ್ಮ, ಯಾಕ್ ಬರಲ್ಲ ಅಂತೀಯಾ? ನೀನು ನಮ್ಮೆಲ್ರ ಜೊತೆ ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ? ಬಣ್ಣವಿನ್ನು ಇದಾವಲ್ಲ, ಇರ್ತೀನಿ ಆರಾಮ. ಹೋಗ್ಲಿ ಬಿಡ್ರಿ, ಅಮ್ಮಂಗಲ್ಲೆಲ್ಲ ಕಷ್ಟ ಆಗ್ಬೋದು ಅನ್ಸುತ್ತೆ. ಸರಿ ಅಮ್ಮ, ನೀನ್ ಆರಾಮಾಗಿ ಇಲ್ಲೇ ಇರು, ಆಯ್ತಾ? ಸರಿ, ಹಾಗಾದ್ರೆ ಎಲ್ರು ನಾಳೆ ಬೆಳಗ್ಗೆ ಹೊಟ್ಬೋಣ. ಅಮ್ಮ, ನಾವೆಲ್ಲರೂ ಹೊರಗೆ ಹೋಗ್ತಿದೀವಿ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮಿಬ್ರು ಕಾಂಟ್ರಾಕ್ಟ್ ಪೀರಿಯಡ್ ಮುಗಿಯೋದ್ರಲ್ಲಿದೆ. ಇನ್ ಮುಂದೆ ಕಳೆಯೋ ಪ್ರತಿ ಒಂದು ಕ್ಷಣನು ನಾನ್ ನಿನ್ ಜೊತೆ ಎಂಜಾಯ್ ಮಾಡ್ಬೇಕು. ಊಟ ಮಾಡು. ಬೇಡ ಅನ್ನ, ಅದೆಲ್ಲ ಆಗದೇ ಇಲ್ಲ. ಬೇಡ ಅಂತ ತಕ್ಷಣ ಸುಮ್ನೆ ಬಿಟ್ಬಿಡೋ ಮಗಾನೇ ಅಲ್ಲ ನಾನು. ನಿನಗೋಸ್ಕರ ಇಲ್ಲಿ ಹಾಲನ್ನ ತಗೊಂಡ್ಬಂದಿದ್ದೀನಿ, ಕಳ್ಸಿಕೊಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಹೋಗ್ಬಿಟ್ಟು ಗಮ್ ಅಂತ ನಿದ್ದೆ ಮಾಡು, ಆಯ್ತಾ? ಬೇಡಪ್ಪ. ಏನಾಯ್ತಪ್ಪ? ಏನಿಲ್ಲ, ಏನೋ ಇದೆ, ಹೊರಗ್ ಬೇಡಪ್ಪ ಪ್ಲೀಸ್ ಅಪ್ಪ. ಅಪ್ಪ, ಏನಾಗಿದೆ ಅಂತ ಹೇಳ. ನೀನ್ ಯಾವತ್ತೂ ಹೀಗಿರೋದ್ ನಾನು ನೋಡೇ ಇಲ್ಲ. ಎದೆ ನೀ ಚಂಡಮಾರುತನೇ ಇದ್ರು ಎದುರಿಗೆ ಚೆಂಡುವ ಇದ್ದಂಗಿರೋ ನೀನು. ಇವತ್ತು ನೀನ್ ಇಷ್ಟು ಕೊರಗ್ತಾ ಇದೆಯಾ ಅಂತಂದ್ರೆ ಏನೋ ಕಾರಣ ಇದೆ ಅಂತಾನೆ ಅರ್ಥ. ಹೇಳಪ್ಪ, ಏನಾಯ್ತು ಹೇಳಪ್ಪ. ಅದು ಬೇಡ ಬಿಡ. ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ರಾಮಾಯಣ ಮೆಲ್ಕ್ ಹಾಕ್ತಾ ಕೂತಿದ್ದೆ. ನಿದ್ದೆ ಬಂದಾಗ ಆಯ್ತು, ಹಾಗೇ ತೂಕಡಿಸ್ಬಿಟ್ಟೆ ಕಂದ. ಕಣ್ಮುಂದೆ ಅಮ್ಮ ಬಂದ್ಲು. ರಂಗ, ಅಪ್ಪ ರಂಗನಾಥ ಬಾರು, ನನ್ ನೋಡ್ಕೊಂಡು ಹೋಗು. ನಾಳೆ ಕೈ ಸಿಗಲ್ಲ ಕಣೋ, ನೀನ್ ನೋಡ್ಬೇಕು ಅಂದ್ರೆ ನನ್ ಸಿಗಲ್ಲ ಕಣೋ ಅಂದ್ಬಿಟ್ಲು. ಮತ್ತೆ ನಿಲ್ಸ್ಕೊಂಡ್ರೆ ಈ ಕಾರು ಎಲ್ಲ ಹಾಗೆ ನಡಗುತ್ತೆ ಕಣೋ. ಅಪ್ಪ, ಹಂಗೇನ ಏನಾಗಲ್ಲ ಸುಮ್ಮನೆ. ನನ್ ಲಕ್ಕಿ ಹೆವಿ ಸ್ಟ್ರಾಂಗ್ ಅಪ್ಪ. ಇವಾಗ್ಲೂ ರೇಸ್ ಬಿಟ್ಬಿಟ್ರೆ ರೇಸ್ ತರ ಫಸ್ಟ್ ಪ್ರೈಸ್ ಬಂದ್ಬಿಡ್ತಾರೆ. ನೀನ್ ತಲೆ ಕಟ್ಸ್ಕೊಬಿಡ ಸುಮ್ಮನೆರಪ್ಪ, ಹಂಗಲ್ಲ ಏನಾಗಲ್ಲ. ನಿನಗ್ ಬಿದ್ದಿರೋದ್ ಕನ್ಸಷ್ಟೇ, ಅದು ಕನ್ಸು. ನೀನ್ ಯೋಚನೆ ಮಾಡ್ಬೇಡ, ಸುಮ್ಮನೆರಪ್ಪ. ಈಗ ಯೋಚನೆ ಬರದೇ ಇರುತ್ತೆ. ಆ ಬಾಲ್ಯ, ಅವಳ ಕೈ ತುತ್ತು, ಅವಳು ಹಾಡ್ತಿದ್ಲ, ಅವಳು ಕಲ್ಸಿದ ಪಾಠ ಇವತ್ತು
ಒಂದೇನೇ ಇದೆ ಕಣು. ಅರ್ಥ ಆಗತ್ತಪ್ಪ, ಏನು ಆಗಲ್ಲ ಅಂತ ನಾನು ಹೇಳ್ತಾ ಇಲ್ವಾ? ನೀನ್ ಊಟ ಮಾಡ. ಅದೇ ಮತ್ತೆ ಇವಾಗ ನೀನ್ ಹತ್ಕೊಂಡಿದ್ರೆ ನಮ್ ಗಂಟ್ಲಲ್ಲಿ ಕಾವೇರಿ ಇಳಿತಾವೇನೋ? ತಿನ್ನಬಾ ಇದು, ತಿನ್ನೋ. ನೀನು ಊಟ ಮಾಡಿವಪ್ಪ, ನಾನ್ ಹಸ್ಕೊಂಡ್ ಮಲಗಿದ್ರೆ ನಿಂಗ್ ಊಟ ಸೇರುತ್ತಾ? ನಾನು ಕುಡಿದು ಮೈ ಮೇಲೆ ಪ್ರಜ್ಞೆ ಇಲ್ದೆ ಮನೆಗ್ ಬಂದ್ರು ಚೂರು ಅಸಹ್ಯ ಪಡದೆ ಇದೇ ಕೈಯಲ್ಲಿ ನಾನು ಊಟ ಮುಗಿಸ್ತಾ ಇದ್ದೆ ಅಲ್ವೇನಪ್ಪ? ಅದೆಲ್ಲ ಮರ್ತೋಗ್ತೀನ ನಾನು? ಬಾ ದೇವ್ರು, ಒಂದು ತುತ್ತು ನೈವೇದ್ಯ ಆಗೋಗ್ಲಿ, ಮಿಕ್ಕಿದ್ದನ್ನ ನಾನು ಮೀನ ಪ್ರಸಾದ ಅಂತ ಕಣ್ಣು ಹೊತ್ಕೊಂಡು ಊಟ ಮಾಡ್ಬಿಡ್ತೇನೆ. ಅಯ್ಯೋ ಕಗ್ನಿಲ್ಲ, ನೀನಾರು ಊಟ ಮಾಡಿಲ್ವೇನೋ? ಹೇಳೋನು ನೀನ್ ಮಾಡಿಲ್ಲ ಅಂತ ನಾನ್ ಮಾಡಿಲ್ಲ ಅಂತ ಅವಳು. ಏನ್ ತಿಂತೀವಲ್ವಾ ನೀನು? ಸರಿ ಆಯ್ತು, ಒಂದ್ ನಿಮಿಷ ಬೇಡ ಬೇಡ ಬೇಡ, ನಾನೇ ತಿರ್ಸ್ತೀನಪ್ಪ ನಿನ್ಗೆ. ನಿನ್ಗೆ ಯಾಕೋ ಸುಮ್ನೆ ತೊಂದ್ರೆ? ಬೆಳಗ್ಗೆಯಿಂದ ಟ್ರೈನ್ ಓಡಿಸಿ ರಾತ್ರಿ 11ಕ್ಕೋ 12ಕ್ಕೋ ಬಂದ್ರು ಮನೆಗೆ. ಸೂರ್ಯ ಏನ್ ಮಾಡ್ತಾ ಇದಾರೆ ಅಂತ ಮೊದ್ಲು ನೋಡ್ತಾ ಇದ್ದಿದ್ದೆ ನೀನು. ಆರೋಗಿ ಕೆರೆ ಕಟ್ಟಿರೋ ಹಾಲನ್ನ ಪಕ್ಕಕ್ಕಿಟ್ಟು ನಿನಗಾಗಿರೋ ಸುಸ್ತು ಸಂಕಟ ಎಲ್ಲಾನು ಮರೆತು ಚಂದ್ರನ್ ತೋರಿಸಿ ಗಣೇಶನ್ ಕತೆ ಹೇಳ್ತಾ ಕಾಯಿ ಕಟ್ಟಿರೋ ಕೈಯಲ್ಲಿ ನನಗ್ ಹಾಲನ್ನ ತಿನ್ಸೋವಾಗ ನಿನಗಾಗ್ದಿರೋ ತೊಂದ್ರೆ ನನಗಾಗತ್ತೇನಪ್ಪ? ತುಂಬಾ ಹಠಮಾರಿ ಆಗಿದ್ದೆ ಕಣಪ್ಪ ನಾನು. ಪಾಪ ಅಪ್ಪ ಸುಸ್ತಾಗಿ ಮನೆಗ್ ಬಂದಿದ್ರೆ ಅಂತ ಯೋಚನೆ ಮಾಡ್ದೆ ಮನೆಯೆಲ್ಲ ಓಡಾಡಿಸ್ಬಿಡ್ತಾ ಇದ್ದೆ. ಆದ್ರೆ ನೀನು ಸಣ್ಣ ಬೇಜಾರು ಮಾಡ್ಕೊಳ್ದೆ ಕೃಷ್ಣ ನೀ ಬೇಗನೆ ಬಾರೋ ಅಂತ ಹಾಡಿ ನನಗ್ ಊಟ ಮಾಡಿಸ್ತಾ ಇದ್ದಲ್ಲ. ಹಾಗೆ ನಿನಗ್ ತೊಂದ್ರೆ ಆಗ್ಲಿಲ್ವೇನಪ್ಪ? ತಿನ್ಸಿ ಕುಡ್ಸಿ ತೇಗ್ಸಿ ನನ್ನ ಮಲಗ್ಸೋಷ್ಟೊತ್ತಿಗೆ ಅದೆಷ್ಟೊತ್ತಾಗ್ತಾ ಇತ್ತೋ ಏನೋ. ನಿನಗೆ ಅಂತ ಸಕ್ಕರೆ ಕಾಯ್ತಾನೆ ಇರ್ಲಿ, ಒಣಗಿದ್ದೋ ಸೀದೋಗಿದ್ದೋ ಬುಕ್ಕಿದ್ದು ಪಕ್ಕಿದೆಲ್ಲ ತಿಂದು ಮತ್ತೆ 5 ಗಂಟೆಗೆ ಎದ್ದು ಹೋಗಿ 9 ಸೆಂಟಿಮೀಟರ್ ಇದ್ದ ಚಡ್ಡಿನ 90 ಸೆಂಟಿಮೀಟರ್ ಬರೋವರೆಗೂ ಸಾಕಿ ನಿನ್ನ ದೇಹನ ಸವಿಸ್ಬಿಟ್ಟಿಯಲ್ಲಪ್ಪ ನೀನು. ಅವಾಗ ನಿನ್ ತೊಂದ್ರೆ ಆಗ್ಲಿಲ್ಲ. ಅಮ್ಮ ಆದವಳು 9 ತಿಂಗಳು ಮಗುನ ಗರ್ಭದಲ್ಲಿ ಇಟ್ಕೊಂಡ್ರೆ ಅದೇ ಮಗ ತಾನು ಬದುಕಿರೋವರೆಗೂ ಅವನ ಭವಿಷ್ಯನ, ಅವನ ಜೀವನನ, ಅವನ ಬದುಕನ್ನ ಎದೆಗೂಡಲ್ಲಿ ಬಚ್ಚಿಟ್ಕೋತಾನಲ್ಲ ಅಪ್ಪ ಆದವನು. ಅವನ ಪಾದಕ್ಕೆ ಎಕ್ಕಡಾದ್ರೂ ಮಕ್ಕಳಾದವರು ಅವನ ಋಣನ ತೀರ್ಸಕ್ ಆಗಲ್ಲ ಕಣಪ್ಪ. ಯಾಕಲ್ಲ? ಅಪ್ಪ ಇದಾನೇನು ನಂಬಿಕೆನೆ ನಿಮ್ ಮಕ್ಕಳು ಹೋಟ್ಲಿಗೆ ಹೋದ್ರೆ ಮೆನು ಕಾರ್ಡ್ ನೋಡ್ತಾರೆ, ಆದ್ರೆ ಮಕ್ಳಿದಾರೆ ಅನ್ನೋ ಭಯದಲ್ಲಿ ಅಪ್ಪ ಹೋಟ್ಲಿಗೆ ಹೋದ್ರೆ ತಿಂಡಿ ಪಕ್ಕದಲ್ಲಿರೋ ಬೆಲೆ ನೋಡ್ತಾರೆ. ಅಂತ ತಂದೆಗೆ ಬೆಲೆ ಕಟ್ಟಕ್ಕಾಗತ್ತೇನಪ್ಪ? ಕಷ್ಟ ಅಂತ ಯಾರ ಮುಂದೆ ಕೈ ಚಾಚಿದ್ರು 1 ರೂಪಾಯಿ ಹುಟ್ಟಲ್ಲ. ಆದ್ರೆ ಒಂದ್ ಮಗ ಕಷ್ಟ ಪಡಬಾರದು ಅಂತ ಕೈ ಸೋತು ಹೋದ್ರು, ನಡು ಬಿದ್ದೋದ್ರು, ಕಣ್ಣು ಸುತ್ತೋದ್ರು, ಭವಿಷ್ಯನೇ ಬಿಟ್ಟೋದ್ರು ದುಡಿತಾನಲ್ಲಪ್ಪ ಅಪ್ಪ. ಇನ್ನು ಪಡೋ ತೊಂದ್ರೆಗಿಂತನಪ್ಪ ಮಗ ಪಡೋ ಕಷ್ಟ. ಒಂಟಿ ಕಣ್ಣು ಹಾಗೆ ಒಬ್ನೇ ಒಂದೇ ಲೋಕನ ನೋಡ್ಕೊಂಡು ಬದುಕಿದ್ ನನಗೆ ಮೀನಾ ಅಂತ ಇನ್ನೊಂದು ಕಣ್ಣನ್ನು ನನಗೆ ಕೊಟ್ಟು ಅಪ್ಪ ಆಗಿದ್ದವನು ಕಣ್ಣಪ್ಪ ಆಗೋಗಿದ್ಯಾ. ನಿನ್ನ ಋಣ ಅಂತೂ ತೀರ್ಸಕ್ಕಾಗಲ್ಲ, ಕಡೆ ಪಕ್ಷ ಒಂದ್ ಹೊತ್ತಿನ ಹಸುನಾದ್ರೂ ನಿಗಿಸ್ತೀವಿ. ಊಟ ಮಾಡಪ್ಪ. ಆಣೆ ಅಂತ ಪಕ್ಕಕ್ಕಿಟ್ಟಿದ್ ಮೊಳೆ ಇವತ್ತು ಆನೆಯಾಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಕಷ್ಟ ಕೊಡ್ತೇವೆ ಪಾಲ್ಗೆ ನೀನು ಕಾಲು ಬಹಿರುವ ಆಗ್ತೀಯ. ನೀನ್ ನನ್ ಮಗ ಅಲ್ಲ, ನನ್ನ ಮಗ ಅದು. ನೀನ್ ನನ್ ಮನೆ ದೇವರು ಕಡೋ, ಪುಣ್ಯ ಆತ್ಮ, ನನ್ ಮನೆ ದೇವರು ಕಡೋ ನೀನು. ಒಂದೂರಿದೆ ಲಚ್ಚನ್ ದೇವನಹಳ್ಳಿ. ಈ ದೇವ್ರು ಯಾಕೆ ನನ್ ವಿಷಯದಲ್ಲಿ ನನ್ನ ಆಸೆಗೆಲ್ಲ ತಂಡಿರೇರಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲ, ಈ ಸಲ ಕೈ ಕಟ್ಕೊಂಡು ಬಾಯಿ ಕಟ್ ಹಾಕೊಂಡು ಕೂತ್ಕೊಳಕ್ ಆಗಲ್ಲ ನನ್ಗೆ. ಒಂದಲ್ಲ 10 ಕಲ್ಬಿಸ್ದೆ, ನಾನೆಗಳೆಲ್ಲ ಗುರುಳು ಹೋಗ್ಬೇಕು. ಭದ್ರ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮುಗಿಸ್ಬಿಡಿ ಅವ್ರನ್ನ. ಬಂದೆ. ಅಂತೂ ಇಂತೂ ಸುಮಾರು ದಿನಗಳು ಕಳೆದ್ಮೇಲೆ ಒಂದು ಫ್ಯಾಮಿಲಿ ಟ್ರಿಪ್ ಫಿಕ್ಸ್ ಆಯ್ತು ಬಾಬಾ. ಅದು ಎಲ್ ಸಾಧ್ಯ ಆಗ್ತಿತ್ತು? ಏನೋ ಅಜ್ಜಿ ದೊಡ್ಡ ಮನ್ಸು ಮಾಡೋದಕ್ಕೆ ಆಗ್ತಿದೆ. ಮನ್ಸಲ್ಲಿರೋರ್ಗೋಸ್ಕರ ಮಾಡಿರಲ್ಲ, ಅತ್ತೆ ಬೇಗ ಹುಷಾರಾಗ್ಲಿ ಅಂತ. ಏಪ್ರಿಲ್ ರೆಡಿನಾ? ಎಲ್ಲ ತಗೊಂಡಿದ್ದೀರಾ ಅಲ್ವಾ? ಒಂದೇ ನಿಮಿಷ, ದೂರದ ಪ್ರಯಾಣ ಅಲ್ವಾ, ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. 1 ನಿಮಿಷ ಇರಿ, ಬಂದೆ. ಬೇಗ ಮುಗಿಸ್ಕೊಳ್ಳಿ. ಅಮ್ಮ ತಾಯಿ, ತಂದೆ ಮನೆ ಕಾವಲಾಗಿದ್ರೆ ಮಗ ಮನೆತನಕ್ಕೆ ಕಾವಲಾಗಿರ್ತಾನೆ. ಆದ್ರೆ ನೀನು ಭೂಮಿ ಮೇಲಿರೋ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಕಾವಲಾಗಿರ್ತೀಯ. ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ. ದೂರದ ಪ್ರಯಾಣಕ್ ಹೊರಟಿದೀವಿ, ಪ್ರಯಾಣ ಸುಖವಾಗಿರ್ಲಿ. ವಾಕಿಂಗ್ ಹೊರಟ್ರಾ? ಓನಮ್ಮ, ಹೋಗ್ ಬರ್ತೀನಿ ವಾಕಿಂಗ್ಗೆ. ಬೇಗ ಹೋಗ್ ಬನ್ನಿ, ಕಾಫಿ ಮಾಡಿ ಇಟ್ಟಿರ್ತೀನಿ. ಆಯ್ತಮ್ಮ. ಮೀನಾ, ರಾತ್ರಿ ಊಟ ಮಾಡಿದ್ಯಾ ತಾಯಿ? ಮಾವ, ನಾನ್ ತಿಂದೆ. ಸೂರ್ಯ? ಇಲ್ಲ ಮಾವ. ಯಾಕಮ್ಮ? ರಾತ್ರಿ ನೀವು ಲಕ್ಕಿ ಅಜ್ಜಿ ಬಗ್ಗೆ ಏನೋ ಹೇಳಿದ್ರಂತೆ. ರಾತ್ರಿ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು ಮಾವ. ಒಂದ್ ತುತ್ತು ತಿನ್ಲಿಲ್ಲ. ಲಕ್ಕಿ ಜೊತೆ ಈ ರಂಗನಾಥ ಮಾತ್ರ ಬೆಳಿಲಿಲ್ಲ, ಈ ಸೂರ್ಯನು ಬೆಳಿತಾ ಇದ್ದ ಅಂತ ನಾನು ಯಾಕೆ ಯೋಚನೆ ಮಾಡ್ಲಿಲ್ಲ. ಪಾಪ್ ಸೂರ್ಯ, ಅವನಿಗೆ ಎಷ್ಟು ನೋವಾಗಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ನನಗ್ ಊಟ ಮಾಡ್ಸದ್ ನಮ್ಮ ಮಾತಾ. ಅಮ್ಮ ಫೋನ್ ಮಾಡ್ತಿದಾರೆ. ನಿನ್ನೆ ಫೋನ್ ಮಾಡಿದ್ನಲ್ಲ, ಅದಕ್ಕೆ ಅವ್ರೆ ಕಾಲ್ ಮಾಡ್ತಾರೆ. ಹಲೋ ಅಮ್ಮ. ನಾನ್ ಅಣ್ಣಮ್ಮ. ಏನಮ್ಮ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಮ್ಮವ್ರಿಗೆ ತುಂಬಾ ಸೀರಿಯಸ್ ಆಗಿದೆ, ಬೇಗ ಬನ್ನಿ ಅಣ್ಣವ್ರೆ. ಅಮ್ಮ ಮಾವ, ಏನಾಯ್ತು ಮಾವ? ಏನಾಯ್ತಪ್ಪ? ಅಪ್ಪ ಏನಾಯ್ತು? ಇರೋ ಸುಮ್ನೆ ಫಸ್ಟ್ ನೀರ್ ಕುಡಿಲಿ. ಮೀನಾ, ಬೇಗ ತಗೊಂಡ್ ನಡಿ ಗಾಡಿ ತೆಗಿ, ಅರ್ಜೆಂಟ್ ಹೋಗ್ಬೇಕು. ಆಯ್ತಪ್ಪ, ಹೋಗೋಣ. ಸರಿ ಬೇರೆ ಹೋಗೋಣ. ಏನಾಯ್ತು ಹೇಳಪ್ಪ ಮೊದ್ಲು. ತುಂಬಾ ಸೀರಿಯಸ್ ಆಗ್ಬಿಡಿ ಅಂತ ಕಣೋ. ಲಕ್ಕೆ ಮೆಣಿಕಾ ಟ್ಯೂಬ್ ಲೈಟ್ ಇವತ್ತು ಬರ್ನ್ ಆಗೋಗುತ್ತೆ. ಆದ್ರೂ ಪಾಪ ಅತ್ತೆ, ಅವ್ರಿಗೆ ಸಾವನ್ನೆಲ್ಲ ಬಯಸ್ಬಾರ್ದು. ಎಂತವಳು ನಾನು.
ಮೊದ್ಲು ನೀವ್ ಸುಧಾರಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸರಿ ಇಲ್ಲ. ಸುಧಾರಿಸ್ಕೊಳ್ಳೋ ಹಂತದ ನಾನಿಲ್ಲಮ್ಮ. ಮೊದ್ಲು ಅಮ್ಮ ನೋಡ್ಕೋಬೇಕು ನಾನು. ಸರಿ, ನಾನು ಶೋರೂಮ್ ರಜಾ ಹಾಕ್ಬಿಟ್ಟು ಬರ್ತೀನಿ. ಎಲ್ರು ಹೋಗೋಣ, ನಡೀರಿ. ಏನಾಗೋದಿಲ್ಲ ಲಕ್ಕಿಗೆ ಏನು ಆಗೋದಿಲ್ಲಪ್ಪ. ನಾವ್ ಈ ಕ್ಷಣ ಹೋಗೋಣ. ಅಪ್ಪ ನೀನ್ ಸುಧಾರಿಸ್ಕೊಳಪ್ಪ, ಸಮಾಧಾನ ಮಾಡು. ಮೀನಾ, ಸ್ವಲ್ಪ ಕಾಫಿ ತಂದ್ಕೊಡೆ. ಅಪ್ಪ ಖಾಲಿ ಊಟಲ್ಲಿ ಮಾತ್ರ ತಗೊಳಕ್ಕಾಗಲ್ಲ, ಏನಾದ್ರೂ ತಿನ್ಬೇಕಪ್ಪ. ಅಪ್ಪ ನೀ ಕೂತ್ಕೊ ನಿಮಿಷ. ಯಶೋದೇವ್ರೆ, ಏನಪ್ಪ ಇದು ಅಪಶಕುನ? ಅಮ್ಮ ತಾಯಿ, ಏನು ತೊಂದ್ರೆ ಆಗ್ತಾ ಇರ್ಲಿ, ನೀನೇ ಕಾಪಾಡ್ಬೇಕು. ಹಾ ಹೊಡೋಣವಾ? ಲೇಟ್ ಆಯ್ತು. ಅಜಿತ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಏನಾಯ್ತು? ಅದು ಎಲ್ರೂ ದೂರದ ಪ್ರಯಾಣಕ್ಕೆ ಹೋಗ್ತಿದೀವಲ್ವಾ, ನಮ್ ಪ್ರಯಾಣದಲ್ಲಿ ಯಾವ್ದೇ ರೀತಿ ತೊಂದ್ರೆ ಆಗ್ದೇ ಇರ್ಲಿ ಅಂತ ಬೇಡ್ಕೊಂಡು ದೇವ್ರಿಗೆ ದೀಪ ಹಚ್ಚದೆ. ಸರಿ, ಆಮೇಲೆ ನೋಡಿದ್ರೆ ದೇವ್ರ ಪ್ರಸಾದ ಎಡಗಡೆಯಿಂದ ಹೂ ಬಿತ್ತು ಕಣೋ. ಹಾಗಾದ್ರೆ ನನ್ ಕೆಲ್ಸ ಆಗತ್ತೆ ಅನ್ನೋದ್ರ ಸೂಚನೆ ಇದು. ಸಂಗೀತ, ನಾನ್ ಗೆದ್ದೆ. ಪ್ರಸಾದ ಅಂತ ಹೆಸರಿಟ್ಟ ಮೇಲೆ ಅದು ಬಲಗಡೆಯಿಂದ ಬಿದ್ರೇನು ಎಡಗಡೆಯಿಂದ ಬಿದ್ರೇನಮ್ಮ? ಹಾಗಲ್ಲ ಕಣೋ. ಅಮ್ಮ, ಈ ಎಡಗಡೆ ಬಲಗಡೆ ಅನ್ನೋ ಕಾನ್ಸೆಪ್ಟ್ ನೆಲ್ಲ ಬಿಟ್ಟಾಕಿ. ದೇವ್ರು ನೆರಳು ಬಿದ್ರೇನೆ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಅವ್ರು ಎಡಗಡೆಯಿಂದ ಹೂವ ಕೊಟ್ರೆ ಅದು ಅಪಶಕುನ? ಹಾಗಲ್ಲ ಕಣೋ, ದೂರ ಪ್ರಯಾಣ ಅಲ್ವಾ, ಅಪಶಕುನ ಬೇರೆ ಆಗಿದೆ. ಅದಕ್ಕೆ ಕಣೋ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೋಗೋ, ಆ ದೇವ್ರು ನಮ್ಮನ್ನ ಅರ್ಥನೇ ಮಾಡ್ಕೊಳಲ್ಲ, ನಮ್ಮ ಆಸೆನ ಈಡೇರಿಸೋದೇ ಇಲ್ಲ. ಎಲ್ರು ಎಷ್ಟು ಆಸೆ ಪಟ್ಟು ಹೊರಟಿದ್ವಿ, ಆ ದೇವ್ರ ನಮ್ಮ ಆಸೆಗೆ ಬೆಲೆನೇ ಕೊಡ್ತಿಲ್ಲ. ದೇಹಕ್ಕೆ ಗ್ಯಾರಂಟಿ ಇಲ್ಲ, ಆಯುಸ್ಗೆ ವಾರಂಟಿ ಇಲ್ಲ. ಹೆಜ್ಜೆ ಮುಂದೆ ಇಟ್ಮೇಲೆ ಅದನ್ನ ಹಿಂದೆ ಇಡೋದು ಈ ಅಜಿತ್ ಕ್ಯಾರೆಕ್ಟರ್ ಅಲ್ಲ. ನಾವು ಹೋಗ್ತಿದೀವಿ ಅಷ್ಟೇ. ಅಜಿತ, ನಿಂದೇನೋ ಬಿಸಿ ರಕ್ತ ಕಣೋ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ. ಆದ್ರೆ ಹಿರಿಯರಾಗಿ ಇದ್ರ ಬಗ್ಗೆ ಎಲ್ಲ ನಾವ್ ಯೋಚನೆ ಮಾಡ್ಲೇಬೇಕಲ್ವೇನೋ? ಅಕ್ಕ, ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೊಂತೀಯ? ಏನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನು ಇವನ್ ತರನೇ ಮಾತಾಡ. ಒಳ್ಳೆ ಉದ್ದೇಶ ಇಟ್ಕೊಂಡು ಹೊರಗಡೆ ಹೋಗ್ತಿದೀವಿ ಅಂದ್ಮೇಲೆ ಒಳ್ಳೆ ಉದ್ದೇಶ ಇಟ್ಕೊಂಡೆ ಹೋಗೋಣ. ರೆಡಿ, ಧೈರ್ಯವಾಗಿರೋಣ, ಏನೂ ಆಗಲ್ಲ. ಬನ್ನಿ ಎಲ್ಲ. ಸರಿ ಸರಿ. ಸಾಹೇಬ್ರೆ, ಏನಾಯ್ತು? ಅಜಿತ್, ಏನಾಯ್ತು? ಪಂಚರಪ್ಪ, ಹಳ್ಳಿ ಅಲ್ವಾ, ಮಳೆ ಏನಾರು ಹೊಡೆದಿರ್ಬೋದು. ನಾನು ಟೈರ್ ಚೇಂಜ್ ಮಾಡ್ತೀನಿ, 2 ನಿಮಿಷ. ಹೆಲ್ಪ್ ಮಾಡ್ಲಾ? ಬೇಡ ಕಣ, ನೀವೆಲ್ಲ ರಿಲ್ಯಾಕ್ಸ್ ಆಗಿ, ನನ್ ಭೂಮಿ ಜೊತೆ ಇರ್ತೇನೆ. ಸಾಹೇಬ್ರೆ, ಪಂಚರ್ ಆಗದೆ ಇರೋ ಕಾರ್ ಯಾವ್ದಾದ್ರು ತಗೊಳಕ್ಕಾಗಲ್ವಾ ನಿಮ್ಗೆ? ಅಂತ ಕಾರು ಭೂಮಿ ಫ್ರಾಕ್ಚರ್ ಆಗ್ತಿದೆ, ಆದಾಗ ತಗೊಂತೀನಿ. ಅದು ಮ್ಯಾನುಫ್ಯಾಕ್ಚರ್ ಅಲ್ವಾ? ಅದು ಬದಲಾದಾಗ ಇದು ಬದಲಾಗುತ್ತೆ. ಬೇಗ ಬನ್ನಿ, ಯಾಕೋ ತುಂಬಾ ಕಷ್ಟ ಪಡ್ತಿದ್ದೀರಾ. ನಾನ್ ಚೇಂಜ್ ಮಾಡ್ಕೊಡ್ಲಾ? ಸಾಹೇಬ್ರೆ, ಇದನ್ನೇನ್ ಮಾಡುದು? ತಿರುವದ ಚುಚ್ಚದ? ಎಕ್ಸ್ಕ್ಯೂಸ್ ಮೀ, ಕೊಡಿ ಒಂದ್ಸಲಿ ಮಾಡು. ಯಾಕೋ ಮಾಡಿ ಹೇಳ್ತೀನಿ. ಸುಮ್ಮನೆ ನಿಂತ್ಕೊಂಡು ಸರಿ, ಮನೆಯವರೆಲ್ಲ ಇದ್ದಾರೆ. ಸಾಹೇಬ್ರೆ, ತುಂಬಾ ಸುಸ್ತಾಗ್ತಿದ್ಯಾ? ನಾನ್ ಹೇಳಿದ್ನ ಭೂಮಿ ಹಾಗಂತ. ಒಂಚೂರು ನೀರ್ ಕೊಡ್ಲಾ? ಬೇಡ. ಸಾಹೇಬ್ರೆ, ಬಿಸ್ಕೆಟ್ ತಿನ್ಸ್ಲಾ? ತಿಂತ ಕೆಲಸ ಮಾಡ್ತೀರಾ? ಸಾಹಸ ಆಯ್ತಲ್ಲ. ಅಲ್ಲಿ ನೀರ್ ಬಾಟ್ಲ್ ಇದೆ, ಕೊಡು. ಅದ್ ಕೊಡ್ಲಾ ಇದ್ ಕೊಡ್ಲಾ ಅಂತ ಕೇಳ್ತಿದ್ದೆ, ನೀರ್ ಕೊಡು ಅಂದ್ರೆ ಕೊಡ್ತಿಲ್ವಲ್ಲ. ಕೊಡು ಭೂಮಿ, ನೀರ್ ಕೊಡು ಭೂಮಿ. ಯಾರಾದ್ರೂ ಮಿಸ್ ಕಾಡಿದ್ರೆ ಇವ್ರು ಕಚ್ಬಿಡ್ತೇನೆ. ತೆಗೀರಿ ಎಲ್ರು ನಿಮ್ ಗೋಡೆಯನ್ನ ಬಿಚ್ಕೊಡೆ. ಬೇಗ. ಮರ್ಯಾದೆಯಿಂದ ಅವ್ರನ್ನ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಟಕ್ ಬಂದವ್ರನ್ನೆಲ್ಲ ಮೂಟೆಲ್ ಕೂರ್ಸಿ ಗಂಟಾಕ್ಬೇಕಾಗತ್ತೆ. ಒಂದು ತಲೆ ನೆಲಕ್ ಬಿಟ್ರೆ ತಪ್ಪಂಚ ಡೈಲಾಗ್ ಹೊಡಿಯೋದಲ್ಲ ನಿಂತ. ತೆಗೀರಿ ಎಲ್ರು ಹೊಡೆಯೋಣ. ತೆಗಿತಾರೋ ಇಲ್ವಾ? ನಿಂಗೇನು ಉಳಿಸ್ತಾನೆ ಬೇಕು, ಏನು ಮಾಡ್ಬೇಡ. ವಾಪಸ್ ಹೋಗ್ತೀವಿ, ದಯವಿಟ್ಟು ಏನು ಮಾಡ್ಬೇಡ. ತೆಗೀರಿ, ಬಡವಾಗ ಕೊಟ್ಬಿಡಿ ಎಲ್ಲ. ಅಜಿತ, ನೀನು ಕೊಟ್ಬಿಡೋಕಿಂತ ಬೇಗ ಹಾಕೋ. ಸರ್, ಯೋಚನೆ ಮಾಡ್ಬೇಡಿ, 5 ನಿಮಿಷ ಎಲ್ಲ ಮುಗಿಸ್ಕೊಂಡು ಅವನೇ ಕರ್ಕೊಂಡ್ ಬರ್ತಾನೆ. ನಡಿ ನಡ್ರಿ ನಡಿ, ಬನ್ನಿ ಬನ್ನಿ ಅಮ್ಮ. ಥ್ಯಾಂಕ್ಸ್ ಯು. ಸೂರ್ಯ ಅಂತ ನಾಮಾಂಕಿತಗಳು, ವಿರುದ್ಧಾಂಕಿತಗಳು ಬೇಜಾನ್ ಡಜನಿವೆ. ಸೊಳ್ಳೆನಾ? ಅಯ್ಯೋ, ಸೊಳ್ಳೆ ಅಲ್ಲ ಸ್ವಾಮಿ, ಕೊಲ್ಲಿಲ್ವೇ ಅಂತ ಅಂದ್ರೆ ಹೇಳಲೇ ಅಂತ ಅರ್ಥ. ಏನ್ ಗಲಾಟೆ ಸ್ವಾಮಿ ಅದು? ಸರ್, ಹೀಗೆ ಮುಂದಕ್ಕೆ ಹೋಗ್ತಾ ಇದ್ವಿ, ಕಾರ್ ಪಂಚರ್ ಆಯ್ತು. ಅದನ್ನ ರೆಡಿ ಮಾಡೋಷ್ಟರಲ್ಲಿ ಕಳ್ರು ಬಂತು. ಪಾಪ, ಒಡವೆಗಳೆಲ್ಲ ಹೋಗ್ಬಿಡ್ತು. ಏನು ಎಲ್ಲೂ ಹೋಗಲ್ಲ, ಸಿಗುತ್ತೆ ಬಿಡಿ. ಸಮಯಕ್ ಸರಿಯಾಗಿ ನಿಮ್ ಮಗ ಬಂದು ತುಂಬಾ ಸಹಾಯ ಮಾಡಿದ್ರು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇರಿ ತಾಯಿ, ದೊಡ್ಡ ಮಾತು. ಹೌದು, ನೀವ್ ಯಾವ ಕಡೆ ಹೋಗ್ತಾ ಇರೋದು? ರೀ, ಯಾವ್ದ್ರಿ ಆ ಊರ ಹೆಸರು? ಲಚ್ಚನ್ ದೇವನಹಳ್ಳಿ ಅಂತ. ಓ, ನಮ್ಮೂರು ದೇವ್ರು ಅಲ್ಲಿ. ನಂಗೂ ಗೊತ್ತಿಲ್ಲ. ಅಲ್ಲಿ ನಮ್ದು ಜಾಗ ಇತ್ತು, ಅದನ್ನ ಮಾರ್ಬೇಕು ಅಂತ ಹೊರಟಿದ್ವಿ. ಯಾವ್ದಾದ್ರು ಲಾಡ್ಜಿಂಗ್ ನೋಡ್ಬೇಕು. ಬಾಬಾ, ಅಲ್ಲಿ ಯಾವ ಲಾಡ್ಜ್ ಇದೆ?
ಸಣ್ಣ ಊರಲ್ಲಿ ಯಾವ್ದಿರುತ್ತಮ್ಮ? ಯಾವ್ದು ಇಲ್ಲ, ಏನು ಇಲ್ಲ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆ ಇದೆ, ದೊಡ್ಡ ಮನೆ, ನೀವೆಲ್ಲ ಅಲ್ಲೇ ಉಳ್ಕೋಬಹುದು. ಅಯ್ಯೋ ಪಾಪ ರೀ ಇವ್ರನ್ನ ಯಾಕ ಪಾಪ ಕೂಪ ಕರ್ಕೊಂಡ್ ಹೋಗ್ತಿದ್ರಾ? ಅಯ್ಯೋ ಅಲ್ಲೆಲ್ಲ ಉಳ್ಕೊಳ್ಳೋಕ್ ಜಾಗ ಇಲ್ವಲ್ಲಮ್ಮ, ಬರ್ಲಿ ಬಿಡು. ಸರಿ ಬಿಡು, ನೀವ್ ಹೇಳಿದ್ರೆ ಕರೆಕ್ಟ್ ಆಗೇ ಇರುತ್ತೆ. ಬರ್ಲಿ ಅದು ನಡೀರಿ ಹೋಗೋಣ. ಒಂದ್ ನಿಮಿಷ, ಒಂದೇ ಒಂದು ಫೋನ್ ಕಾಲ್ ಮಾಡ್ಬಿಡ್ತೀನಿ. ಹಲೋ ಕಂಟ್ರೋಲ್, ನಾನು ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್ ಮಾತಾಡ್ತೀನಿ. ಯವ್ವ, ಯಾಕೆ ಏನಾಯ್ತು? ಪೊಲೀಸಪ್ಪ ಅಂತ ಮೊದ್ಲೇ ಸೋಲ ತಾನೆ. ನಾನೊಂದು ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲಿ ನಮ್ಮ ಮೇಲೆ ಕಳ್ಳರು ಅಟ್ಯಾಕ್ ಮಾಡಿದ್ರು. ನಾನು ಅವ್ರ ಫೋಟೋಸ್ ಕೂಡ ಕಳಿಸ್ತೀನಿ, ನನಗೆ ಅವ್ರ ಡೀಟೇಲ್ಸ್ ಸೆಂಡ್ ಮಾಡಿ. ಭೂಮಿ, ನೀನ್ ತೆಗ್ದಿರೋ ಫೋಟೋಸ್ ಸೆಂಡ್ ಮಾಡು ನಂಗೆ. ಸರಿ ಸಾಹೇಬ್ರೆ. ಇವಳು ಫೋಟೋಸ್ ಬೇರೆ ತೆಗ್ದಿದ್ದಾಳ. ಅಯ್ಯೋ ದೇವ್ರೆ, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗುತ್ತೆ. ಸ್ವಾಮಿ, ಏನು ಅನ್ಕೋಬೇಡಿ, ನಮ್ಗೆ ಸ್ವಲ್ಪ ಅರ್ಜೆಂಟ್ ಇದೆ, ಹಂಗಾಗಿ ಬೇಗ ಹೊರಡೋಣ. ಬನ್ನಿ. ಓ ನಕ್ಕಿ ಅಜ್ಜಿ, ಕೆಲಸ ಆಗೋಯ್ತು. ಬಂದಿದ್ದೇವ್ರು, ಬೇಗ ಹೋಗೋಣ. ಒಂದ್ ನಿಮಿಷ, ನಾನ್ ಟೈರ್ ಚೇಂಜ್ ಮಾಡ್ಬಿಟ್ಟು. ಅಯ್ಯೋ ಇಂಥದ್ರೊಳಗ ನಾವು ಬಂಟ್ರು, ಬನ್ನಿ 2 ನಿಮಿಷದಲ್ಲಿ ಚೇಂಜ್ ಮಾಡ್ಬಿಡ್ತೀನಿ. ಸರ್ಟಿಫಿಕೇಟ್ ಒಂದಿಲ್ಲ ಅಷ್ಟೇ. ಹೋಗಿ ನೀವೆಲ್ಲ ಕೂತಿರಿ, ಹಿಂಗ್ ನೋಡಿ ಹಂಗ ಸ್ಟೆಪ್ನಿ ಹಾಕ್ಬಿಟ್ರೆ ಅವಾಗ ಚೇಂಜ್ ಆಗ್ಬಿಡುತ್ತೆ. ಬನ್ನಿಯಪ್ಪ, ಎಲ್ಲ ಬನ್ನಿ. ರವಿ, ಎಲ್ಲಾರು ಕರ್ಕೊಂಡ್ ಬರಪ್ಪ, ಎಲ್ಲಾರು ಕರ್ಕೊಂಡ್ ಬರ್ಕಂದ. ಎಕ್ಸ್ಕ್ಯೂಸ್ ಮೀ, ಸಾರಿ ಅವರಿಬೇಡಿ. ಈ ಆಕ್ಷನ್ ತಗೊಂಡಿರೋ ಮಗಂತರ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಡದೆ ಬಿಟ್ಟು ಹೋಗಿದ್ದಾರೆ ನಮ್ಮಪ್ಪ. ಅದಕ್ಕೆ ಈ ಸೆಲ್ಫಿ ಇಂಟ್ರಡಕ್ಷನ್. ಐ ಆಮ್ ಮನೋಜ್ ಕುಮಾರ್, 5 ಡಿಗ್ರಿ. ಈ ಮನೆಗೆ ಹಿರಿ ಮಗ ಕಮ್ ಯಜಮಾನ್. ಇವಾಗ ಅದೆಲ್ಲ ಯಾಕೋ ಬನ್ನಿ ಅಂತ ಕಿರಿ ಮಗ ಹೇಳ್ಬೇಕಾ? ಒಬ್ಬ ರೆಸ್ಪಾನ್ಸಿಬಲ್ ಜಾಗದಲ್ಲಿ ನಿಂತ್ಕೊಂಡು ಕಿರಿ ಮಗ ಹೇಳ್ತಾ ಇದೀನಿ, ಇವಾಗ ಬನ್ನಿ. ಬನ್ನಿ ಅಂತ ಹೇಳ್ತಾ ಇಲ್ವಾ? ಬನ್ನಿ. ಮನೋಜ, ಅಚ್ಚಿಗೆ ಹುಷಾರಿಲ್ಲ ಅಂದ್ರೆ ಏನೋ ನಿಂದು. ನಡೆಯೋ ಒಂದ್ಗಡೆ. ಬನ್ನಿ. ಅಮ್ಮ, ಏನಾಯ್ತಮ್ಮ? ಅದು ಅದು ಬೆಳಗಿನ ಜಾವ ಅಲ್ವಾ? ಕಾಲ್ ತೊಳೆಯೋಣ ಅಂತ ಹೋದೆ, ಬಾಚೆ ಇತ್ತು ನೋಡು, ಕಾಲ್ ಜಾರ್ ಬಿಟ್ಬಿಟ್ಟೆ ಅಷ್ಟೇ. ಅದನ್ನ ಅಣ್ಣಮ್ಮನ್ ಕೈ ಹಿಡ್ಕೊಂಡೇ ಹೇಳ್ಬೇಕಾ? ನಮ್ಮ ಲಕ್ಕಿ ಹೇಳಿದ್ ನಿಜಾನ? ನಿಜ. ಏನ ನೀನು ನಿಜಾನ ಅಂತ ಅವಳು ಕೇಳಿದ್ರೆ ನಾನೇನ್ ಸುಳ್ಳು ಹೇಳ್ತೀನ? ಹೇಳು, ಬೇಕಿದ್ರೆ ಡಾಕ್ಟರ್ನೇ ಕೇಳು. BP ವೇರಿಯೇಷನ್ ಆಗಿದೆ, ಶುಗರ್ ಲೋ ಆಗಿದ್ರಿಂದ ತಲೆ ಸುತ್ತ ಬಂದ್ ಬಿದ್ದಿದ್ದಾರೆ. ನಾನೊಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಎಲ್ಲ ಕ್ಯೂರ್ ಆಗುತ್ತೆ. ನಾನು ಹೊಡ್ತೀನಿ. ನೀವು ಅಪಾಯ ಏನು ಅಪಾಯ ಇಲ್ಲ. ತೋರಿಸಿ. ಥ್ಯಾಂಕ್ ಯು ಅಜ್ಜಿ. ಕ್ಷಮಿಸಿ, ನೀವೆಲ್ರೂ ಬೇರೆ ನೋವಲ್ಲ ಇದ್ರಿ ಅನ್ಸುತ್ತೆ. ನಾವು ಬಂದಿದ್ದು ನಿಮ್ಗೆ ತೊಂದರೆ ಆಯ್ತು ಅನ್ಸುತ್ತೆ. ಹಂಗೆಲ್ಲ ಏನಿಲ್ಲ ಸರ್, ಇರಿ ನೀವು. ಕಂದ ವಾರಲ್ಲ ಪೊಲೀಸಪ್ಪ ಮತ್ತೆ ಅವ್ರ ಮನೆಯವರು. ನಾನ್ ಕೊಡೋ ಟ್ರೀಟ್ಮೆಂಟ್ ಗೆ ಯಾವ ಹಾಸ್ಪಿಟಲ್ ಅಲ್ಲೂ ಅವ್ನಿಗೆ ಟ್ರೀಟ್ಮೆಂಟ್ ಸಿಗ್ಬಾರ್ದು. ಅಪ್ಪನೇ ಮನೋಜ, ಏನಪ್ಪೆ ಏನಾದ್ರೂ ಅಪ್ಪಿತಪ್ಪಿ ಎರವಟ್ ಕೆಲಸ ಮಾಡಿ ಈ ಪೊಲೀಸಪ್ಪನ ಕೈಗೆ ಮಾಡ್ಕೊಂಡ್ಬಿಟ್ಯಾ? ಅದ್ಯಾಕೆ ಯಾವಾಗ್ಲೂ ನಿನ್ ನನ್ ಮಗಿದ ಮೇಲೆ ತುಂಬಾ ಬೀಳೋದು? ಸೂರ್ಯ ನಿಮ್ ಮಗ ಅಲ್ವಾ? ಪ್ರಾರ ಚರ್ಮ ಮಾಂಸ ಎಲ್ಲ ಬಂದ್ಬಿಡ್ತ. ಹೇಗಾಯ್ತಿದೆಲ್ಲ? ಹೊಡೆದ್ಬಿಟ್ರು.